ಸ್ಥಳೀಯರು ಥಾಮಸ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಥಾಮಸ್ ಅವರೇ, ದೃಶ್ಯಗಳನ್ನು ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ಹೇಗಿದೆ ಸದ್ಯಕ್ಕೆ ಪರಿಸ್ಥಿತಿ, ಏನಾಗ್ತಿದೆ ಅಲ್ಲಿ ಅಂತ? ಸರ್, ದೊಡ್ಡದೊಂದು ಆಕ್ಸಿಡೆಂಟ್ ಆಗಿದೆ. ಹೆಚ್ಚು ಕಮ್ಮಿ 300-400 ಮನೆಗಳು ಹೋಗ್ಬಿಟ್ಟೆ ಬರ್ತಾ ಇದೆ ನ್ಯೂಸ್. ಆಮೇಲೆ ಈಗ 42 ಬಾಡಿ ಸಿಕ್ಕಿದೆ, ರಿಪೋರ್ಟ್ ಆಗಿದೆ. ಇವು ಒಂದು ಪ್ರದೇಶ ಪೂರ್ತಿ ಒಂದ್ ಕಡೆಯಿಂದ ಒಂದು ಸೈಡ್ ಇಂದ ವಾಟರ್ ಫಾಲ್ಸ್ ಬಂದ್ಬಿಟ್ಟು ಹಂಗೆ ಹೋಗ್ಬಿಟ್ಟದ ಮನೆಗಳು. ದೊಡ್ಡ ಸಮಸ್ಯೆ ಕೇರಳ ಒಂದು ದೊಡ್ಡ ಆಕ್ಸಿಡೆಂಟ್ ಇರ್ತದೆ. ನಮ್ದು ಸಂಘಟನೆಗಳು ಯು ಎಫ್ ಪಿ ಎ ಸಂಘಟನೆಗಳು 106 ಸಂಘಟನೆಗಳು ಇಲ್ಲಿ ಹೆಲ್ಪ್ ಮಾಡಿಕೊಂಡು ಮಿಲಿಟರಿ ಬಂದಿದೆ, ಪೊಲೀಸ್ ಅವರು, ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ ಇಂದ, ಸ್ಟೇಟ್ ಗವರ್ಮೆಂಟ್ ಇಂದ ಎಲ್ಲ ಹೆಲ್ಪ್ಗಳು ಬರ್ತಾ ಇದೆ. ಥಾಮಸ್ ಅವ್ರೆ, ಏನಾಯ್ತು ನೆನ್ನೆ? ಎಷ್ಟೊತ್ತಿಗೆ ಆಯ್ತು? ರಾತ್ರಿ ಇದಾಗಿ ಶುರುವಾಗಿದ್ದ ಇದು? ಹೇಗೆ ಅಂತ? ಮಳೆ ಜಾಸ್ತಿ ಇತ್ತಾ ಅಲ್ಲಿ? 2 ದಿನ ಆಗಿ ದೊಡ್ಡ ಮಳೆ ಬರ್ತಾ ಇತ್ತು. ಎಲ್ಲರಿಗೂ ಮೆಸೇಜ್ ಕೊಟ್ಟಿದ್ದು, ಆದ್ರೂ ಇದು ಮೆಸೇಜ್ ಬಂದಿರಕ್ಕಿಂತ ವ್ಯತ್ಯಾಸ ಬಂದ್ಬಿಟ್ಟು ಬೇರೆ ಕಡೆ ಆಕ್ಸಿಡೆಂಟ್ ಆಗಿರೋದು. ಅದು ಸ್ವಲ್ಪ ಕಷ್ಟ ಆಗಿದೆ. ಅದ್ರ ಬಗ್ಗೆ ಸ್ಟೇಟ್ ಗವರ್ಮೆಂಟ್ ಇಂದ, ಡಿಸ್ಟ್ರಿಕ್ಟ್ ಅಥಾರಿಟಿಯಿಂದ ಎಲ್ಲ ಮೆಸೇಜ್ ಆಗಿದೆ ಅಂದ್ರು. ಮೆಸೇಜ್ ಬಂದಿರೋದು ಆಕ್ಸಿಡೆಂಟ್ ಆಗಿರೋ ಏರಿಯಾನು ವ್ಯತ್ಯಾಸ ಆಗಿಬಿಟ್ಟು 106 ಮನೆಗಳು ಮಣ್ಣೊಳಗೆ ಹೋಗಿಬಿಟ್ಟಿದ್ರು. ನಾನು ಈ ಚಿರಲ್ಮಲಾದ ಒಂದಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ದೆ ಹಿಂದೆ ಹೇಗಿತ್ತು ಅಂತ. ಬಹಳ ಬ್ಯೂಟಿಫುಲ್ ಆದಂತ ಪ್ಲೇಸ್ ಇದು ಅಲ್ವಾ? ಸುತ್ತಮುತ್ತ ಟೀ ಪ್ಲಾಂಟೇಶನ್. ಹೌದು, ಇದೊಂದು ಟೀ ಪ್ಲಾಂಟೇಶನ್ ಹಿಲ್ ಏರಿಯಾ. ಆಮೇಲೆ ಕೇರಳ ಅಂದ್ರೆ ಜಾಸ್ತಿ ರಿವರ್ಗಳು ಇರೋದು, ನದಿಗಳಿರೋದು ಏರಿಯಾ. ಮಳೆ 2 ದಿನ ಆಗಿ ದೊಡ್ಡ ಮಳೆ ಆಯ್ತು. ನಿಜ ನಿಜ. ಅದೇ ನಮ್ಮ ಕರ್ನಾಟಕದಲ್ಲಿ ಮಡಿಕೇರಿ, ಚಿಕ್ಕಮಗಳೂರು ಭಾಗ ಈ ರೀತಿ ಇದ್ದ ಹಾಗೆ ಅಲ್ಲಿ ಪ್ಲೇಸ್ಗಳು ಅದೆಲ್ಲ ಕೂಡ. ಎಸ್, ಮಡಿಕೇರಿ, ಕೂರ್ಗ್ ಡಿಸ್ಟಿಕ್ ತರ ಇರೋದು ಪ್ಲೇಸ್ ಇದು, ವಯನಾಡ್ ಡಿಸ್ಟಿಕ್. ನಿಜ ನಿಜ ನಿಜ. ಅಂದ್ರೆ ನಿಮ್ಗಿರೋ ಇನ್ಫಾರ್ಮೇಶನ್ ಪ್ರಕಾರ ಇನ್ನು ಎಷ್ಟು ಜನ ಸಿಲುಕಿರ್ಬೋದು ಅಂತ ಅನಿಸ್ತಿದೆ ಅಂತ ಈ ಮಣ್ಣಡಿಲಿ? ಮಣ್ಣಡಿಯಲ್ಲಿ ಯಾರಿಗೂ ಹೇಳಕ್ಕಾಗಲ್ಲ. ಹೆಚ್ಚು ಕಮ್ಮಿ 300-400 ಮನೆಗಳು ಹೋಗಿದೆ ಅಂತ ರಿಪೋರ್ಟ್ ಬರ್ತದೆ. ಅದರಲ್ಲಿ ಎಷ್ಟು ಜನಗಳನ್ನು ಇನ್ನೂ ಕನ್ಫರ್ಮ್ ಮಾಡಕ್ ಆಗಿಲ್ಲ. ಇದರಲ್ಲಿ ಬೇರೆ ಸ್ಟೇಟ್ಗಳದ್ದು, ಬೇರೆ ಸಂಸ್ಥಾನಗಳಿರೋದು ಜನಗಳಿತ್ತು, ಅದು ಲೆಕ್ಕ ಸಿಕ್ಕಿಲ್ಲ. ರಿಸಾರ್ಟ್ಗಳು ಜಾಸ್ತಿ ಇರೋದು ಏರಿಯಾ ಇದು. ಹೌದು ಹೌದು. ಅದ್ರ ಬಗ್ಗೆ ಅದರಲ್ಲಿ ರಿಜಿಸ್ಟ್ರೇಷನ್ ಸಿಕ್ಕಿದಷ್ಟು ಅದಕ್ಕೆ ಸಿಕ್ಕಿಲ್ಲ ಇನ್ನು. ಬರ್ತಾ ನ್ಯೂಸ್ಗಳು ಬರ್ತಾ ಇದೆ. ಇಲ್ಲಿ ಅಥಾರಿಟಿ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಟೂರಿಸ್ಟ್ಗಳು ಇದ್ರ, ಹೊರಗಡೆ ಅವರು ಬಂದು ಸ್ಟೇ ಮಾಡಿದ್ದಿತ್ತ ಇಲ್ಲಿ ಈಗ ಈ ಘಟನೆ ಆಗ್ಬೇಕಾದ್ರೆ, ಅಥವಾ ಲೋಕಲ್ ಅವರು ಮಾತ್ರ? ಲೋಕಲ್ ಅವರತ್ತು 2 ದಿನ ಮುಂಜಾನೆ ಎಲ್ಲರಿಗೂ ರಿಪೋರ್ಟ್ ಕೊಟ್ಟು ಇಲ್ಲಿಂದ ರಿಸಾರ್ಟ್ ಎಲ್ಲ ಟೂರಿಸ್ಟ್ ಅಡ್ಮಿಟ್ ಮಾಡೋದ್ರಿಂದ ರಿಪೋರ್ಟ್ ಕೊಟ್ಟೆ ಆಯ್ತು ಮುಂಜಾನೆ. ಇನ್ನು ಇರುತ್ತಾ ಇಲ್ಲ ಅಂದ್ರೆ ಖಾಲಿ ಆಯ್ತು, ಆದ್ರೂ ಇರುತ್ತಾ ಇಲ್ಲ ಅಂದ್ರೆ ಗೊತ್ತಿಲ್ಲ ಈಗಲೂ. ಓಹೋ. ಸೊ ಇವಾಗ ಮಳೆ ಹೇಗೆ ಕಮ್ಮಿ ಇದೆಯಾ? ಮಳೆ ಬರ್ತಾ ಇದೆಯಾ ಇನ್ನು? ಅಲ್ಲಿ ರೆಸ್ಕ್ಯೂ ಮಾಡೋಕ್ಕೆ ಸಾಧ್ಯ ಆಗ್ತಿದೆ? ಮಳೆ ಮೂಡ ಇತ್ತು, ಬೆಳಿಗ್ಗೆಯಿಂದ ಸ್ವಲ್ಪ ಮಳೆ ಕಮ್ಮಿ ಇದೆ. ಥಾಮಸ್ ಅವರೇ, 2018ರಲ್ಲೂ ಕೂಡ ಬಹಳ ಮಳೆ ಆಗಿತ್ತು ಕೇರಳದಲ್ಲಿ. ನಮ್ಮ ಕೊಡಗಲ್ಲೂ ಕೂಡ ಬಹಳಷ್ಟು ಅನಾಹುತ ಆಗಿತ್ತು ಆ ಸಂದರ್ಭದಲ್ಲಿ. ಆ ರೀತಿ ಮಳೆನೇ ಮತ್ತೆ ಇದೆಯಾ ಅಂತ? ಈಗ ಅನಾಹುತಗಳು ಆಗ್ಬೋದಾ ಬೇರೆ ಕಡೆನೂ? ಯಾಕಂದ್ರೆ ಆ ಭಯ ಇದೆ ಈಗ ಮಳೆ ಆದ್ರೆ ಒಂದು 10 ದಿನ ಆಗಿ ಕೇರಳ, ಈ ವಯನಾಡು ಡಿಸ್ಟಿಕ್ ಅಂದ್ರೆ ನಿಮ್ದು ಕೂರ್ಗ್ ಡಿಸ್ಟಿಕ್ ತರನೇ ಅಲ್ಲಿ ಮಳೆ ಜಾಸ್ತಿ ಆಗಿಬಿಟ್ಟಿದ್ದು. ಒಂದ್ಸಲ ಪೂರ್ತಿ ನೀರೆಲ್ಲ ತುಂಬಿಟ್ಟು ಆಮೇಲೆ ಕೆಳಗೆ ಹೋಗ್ಬಿಟ್ಟು ಮತ್ತೆ 2ನೇ ಸಲ ನೀರು ಬಂದಿರೋದು ಈಗ ನಿನ್ನಿಂದ ಮೊನ್ನೆಂದ ಅದೇ ಶುರು ಆಗಿದ್ದು. ಅದಕ್ಕೆ ಎಲ್ಲಾ ಕಡೆ ರಿಪೋರ್ಟ್ ಮಾಡಿಕೊಂಡು ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಟೆ ಆಗಿದೆ ಮುಂಜಾನೆ. ಅಲ್ಲಿ ಕನೆಕ್ಟ್ ಆಗೋ ರೋಡ್ಗಳು ಚೆನ್ನಾಗಿದಾವ? ಏನಾದ್ರು ರೆಸ್ಕ್ಯೂ ಮಾಡೋಕೆ ಹೋಗೋರು ವಾಲಂಟಿಯರ್ಸ್ ಎಲ್ಲ ಹೋಗೋಕೆ? ಈಗ ಇಲ್ಲ, ಕಷ್ಟ. ಈಗ ನಾವು ಇರೋದು ಹಾಸ್ಪಿಟ್ಲು ಈ ಆಕ್ಸಿಡೆಂಟ್ ಆಗಿರೋ ಏರಿಯಿಂದ 10-12 ಕಿಲೋಮೀಟರ್ ವ್ಯತ್ಯಾಸ ಇದೆ. ನೀವು ಮೆಪ್ಪಾಡಿಲಿ? ಅಲ್ಲಿ ಮೇಪಾಡಿ ಅಲ್ಲಿಗೆ ಬಾಡಿ ತರ್ತಾ ಇದ್ರೆ ಎಲ್ಲ? ಅಲ್ಲಿ ಬಾಡಿ ತರ್ತಾ 2 ಬ್ರಿಡ್ಜ್ ಇತ್ತು, 2 ಬ್ರಿಡ್ಜ್ ಹೊಡೆದೋಗಿದೆ. ಅಲ್ಲಿ ಎಲ್ಲ ಮಿಲಿಟರಿ ಎಕ್ಸ್ಟ್ರಾ ಬ್ರಿಡ್ಜ್ ಮಾಡ್ತಾ ಇತ್ತು. ಅಲ್ಲಿಂದ ಅದೇ ಅಲ್ಲಿ ವಾಲಂಟಿಯರ್ಸ್ಗೂ ಹೋಗಲಿಕ್ಕೂ ಸ್ವಲ್ಪ ಕಷ್ಟ. ಓಕೆ. ಧನ್ಯವಾದ ಥಾಮಸ್ ಅವರೇ, ಅಲ್ಲಿಂದ ಮಾಹಿತಿಯನ್ನು ಕೊಟ್ರಿ. ಥಾಮಸ್ ಹೇಳ್ತಾ ಇದ್ರು ಅಲ್ಲಿ 2 ಬ್ರಿಡ್ಜ್ಗಳು ಕೊಲ್ಯಾಪ್ಸ್ ಆಗಿದೆ, ರೆಸ್ಕ್ಯೂ ಅಥವಾ ವಾಲಂಟಿಯರ್ ಬರೋಕ್ಕೂ ಕೂಡ ಕಷ್ಟ ಇರುವಂಥ ಪರಿಸ್ಥಿತಿ ಅನ್ನೋದು ಅವ್ರು ಹೇಳ್ತಾ ಇದ್ರು.